ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಗೆ ಭಗವಂತ ಕೊಟ್ಟಿರುವಂತಹ ಭಯಂಕರ ವರಗಳು ಯಾವ್ಯಾವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತದೆ, ಎಷ್ಟೆಲ್ಲ ಲಾಭ ಇರುತ್ತದೆ ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮೊದಲಿಗೆ ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ವರಗಳ ಬಗ್ಗೆ ಮಾತನಾಡುವುದಾದರೆ, ಸಿಂಹ ರಾಶಿಯವರು ಸಿಂಹದಂತೆ ಗಾಂಭೀರ್ಯ ಮತ್ತು ಸಿಂಹದಂತೆ ನಡ್ಕೋತಾರೆ. ಸಿಂಹ ಅಂದ್ರೆ ಹೆಸರಲ್ಲೇ ಇದೆ. ಸಿಂಹ ರಾಶಿಯವರು ಸಿಂಹದ ತರಾನೇ ಗಾಂಭೀರ್ಯವಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ. ಸಿಂಹದಂತೆ ಯಾರಿಗೂ ಕೂಡ ಹೆದರುಕೊಳ್ಳದೆ ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಜೀವನನ ಸಿಂಹದಂತೆ ನಡೆಸ್ತಿರ್ತಾರೆ. ಸಿಂಹ ರಾಶಿಯವರು ಎಲ್ಲೇ ಇದ್ರೂ ಕೂಡ ತಿರುಗಿ ನೋಡುವ ಹಾಗೆ ಜೀವನ ಮಾಡ್ತಾರೆ. ಈಗ ನೀವು 10 ಜನದ ಮಧ್ಯೆ ಸಿಂಹ ರಾಶಿಯವ್ರು ನಿಂತಿರಿ, ನಿಮ್ಮ ಗಾಂಭೀರ್ಯತೆ, ನಿಮ್ಮ ಧೈರ್ಯ, ನಿಮ್ಮ ಉತ್ಸಾಹ, ನಿಮ್ಮ ಮಾತನ್ನ ನೋಡಿ ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ಗುರ್ತಿಡಿತಾರೆ. ಆ ಥರ ಮನೋಭಾವದವರು ಈ ರಾಶಿಯವರು. ನಿಮ್ಮ ಒಳ್ಳೆಯ ಗುಣದಿಂದ ಜನರು ಆಕರ್ಷಣೆಗೊಳಗಾಗ್ತಾರೆ. ನಿಮ್ಮ ಗುಣದಿಂದನೇ ಜನರು ನಿಮ್ಮ ಹತ್ರ ಜಾಸ್ತಿ ಸ್ನೇಹ ಮಾಡ್ತಾರೆ, ನಿಮ್ಮ ಹತ್ರ ಜಾಸ್ತಿ ಹೊಂದ್ಕೋತಾರೆ. ಹಾಗೆ ನಿಮ್ಮ ಗುಣ ಅಷ್ಟು ಮೃದುವಾಗಿರುತ್ತೆ. ಹಾಗೆ ನಿಮಗೆ ಒಳ್ಳೆ ಗುಣ ಇರುತ್ತೆ. ಸಿಂಹ ರಾಶಿಗಳಿಗೆ ಶತ್ರುಗಳು ಜಾಸ್ತಿ, ಅದರಲ್ಲೂ ಹಿತಶತ್ರಂತೂ ಇನ್ನೂ ಜಾಸ್ತಿ. ನಿಮ್ಮ ಬೆನ್ನಿಂದನೇ ಇರ್ತಾರೆ. ಸಿಂಹ ರಾಶಿಯವ್ರಿಗೆ ಶತ್ರುಗಳು ಜಾಸ್ತಿ. ಈಗ ಸಿಂಹಕ್ಕೆ ಶತ್ರುಗಳಿರಲ್ವಾ, ಇವನು ಬೆಳೀತಿದ್ದಾನೆ, ಇವನ್ ಗಾಂಭೀರ್ಯ ನೋಡೋ, ಇವನು ಅಹಂಕಾರ ನೋಡೋ ಅನ್ನೋ ಥರಾನೇ ಜನ ನಿಮ್ಮನ್ನ ನೋಡಿ ಮಾತಾಡ್ತಿರ್ತಾರೆ. ಅದಕ್ಕೆ ನಿಮಗೆ ಶತ್ರುಗಳೇ ಜಾಸ್ತಿ. ಅಂದರೆ ಒಳ್ಳೇದನ್ನೇ ಹೇಳೋ ಥರ ನಿಮ್ಮ ಜೊತೆನೇ ಇರ್ತಾರೆ, ಆದರೆ ನಿಮ್ಮ ಬೆನ್ನಿಂದನೇ ನಿಮಗೆ ಚೂರಿ ಹಾಕಿರ್ತಾರೆ. ಆ ಥರ ಶತ್ರುಗಳು ಸಿಂಹ ರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ಕಷ್ಟವಾದ ಕೆಲಸ ಆದರೂ ಕೂಡ ಈ ರಾಶಿಯವರು ನೀರು ಕುಡಿಯೋಷ್ಟು ಸುಲಭವಾಗಿ ಮಾಡಿಬಿಡ್ತಾರೆ. ಇವರು ಎಷ್ಟೇ ಕಷ್ಟವಾದ ಕೆಲಸ ಇದ್ರೂ ಕೂಡ ಅದನ್ನು ಈಸಿಯಾಗಿ, ಸಿಂಪಲ್ ಆಗಿ, ನೀರು ಕುಡಿಯೋ ಥರ ಆ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ಹಾಗಾಗಿ ಇವ್ರಿಗೆ ಆಡಿ ಹೊಗಳುವಂತಹ ಜನಗಳು ಜಾಸ್ತಿ ಇರ್ತಾರೆ. ನಿಮಗೆ ಧೈರ್ಯ ಅನ್ನೋದು ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಾಗೆ ನೀವು ಧೈರ್ಯಶಾಲಿಗಳು. ನೀವು ಯಾವುದಕ್ಕೂ ಭಯ ಪಡ್ಕೊಳ್ಳಲ್ಲ. ನೋಡೇ ಬಿಡೋಣ, ಹಾಗೆ ಬಿಡಲಿ ಅನ್ನೋ ಥರ ಮನೋಭಾವನ ಇಟ್ಕೊಂಡಿರ್ತೀರ. ನಿಮ್ಮ ಜೀವನ ಚಿನ್ನದಂತೆ ಹೊಳಿತಾ ಇರುತ್ತೆ. ನಿಮ್ಮ ಜೀವನ ಬಹಳನೇ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಜಾಸ್ತಿ ಕಷ್ಟ ಅನ್ನೋದೇ ಬರೋದಿಲ್ಲ. ಆ ಥರ ಇದೆ ಸಿಂಹ ರಾಶಿಯವರ ಜೀವನ. ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಇರುತ್ತೆ. ಪ್ರಾಮಾಣಿಕತೆ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಂಹ ರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ನಾನು ಏನೇ ಮಾಡಿದ್ರೂ ಕೂಡ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸ ನಾನು ಮಾಡೇ ಮಾಡ್ತೀನಿ, ಮುಗಿಸ್ತೀನಿ ಅನ್ನೋದು ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಸಿಂಹ ರಾಶಿಯವರಿಗೆ. ಪ್ರಾಮಾಣಿಕತೆ ತುಂಬಿ ತುಳುಕ್ತಾ ಇರುತ್ತೆ. ಪ್ರಾಮಾಣಿಕತೆ, ಯಾರಿಗೂ ಕೂಡ ನೀವು ಮೋಸ ಮಾಡಲ್ಲ. ನಿಮ್ಮ ಹತ್ರ ಯಾರಾದರೂ ಫ್ರೆಂಡ್ಸ್ ಆಗ್ತಾರಾ ಅಥವಾ ನಿಮ್ಮ ತಂದೆ ತಾಯಿನೇ ಇರಲಿ, ಯಾರಿಗೂ ಕೂಡ ನೀವು ಮೋಸ ಮಾಡಲ್ಲ. ಈಗ ಅವರು ಏನಾದರೂ ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಕಿಟ್ಕೊಂಡು ಮೋಸ ಮಾಡಿಬಿಡೋದು, ಆ ಥರ ಮನೋಭಾವ ಅನ್ನೋದು ಈ ಸಿಂಹ ರಾಶಿಯವ್ರಿಗೆ ಇರೋದೇ ಇಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋರು ಸಿಂಹ ರಾಶಿಯವರು. ನಿಮ್ಮ ವಿಶ್ವಾಸ ನೋಡಿ ಬೇರೆಯವರು ಅಹಂಕಾರ ಅನ್ಕೋತಾರೆ. ನಿಮ್ಮ ಆತ್ಮವಿಶ್ವಾಸನ ನೋಡಿ, ಹೌದು ಇವನು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇವ್ರಿಗೆ ಜಾಸ್ತಿ ಇರೋದ್ರಿಂದ, ಇವನಿಗೆ ದುರಹಂಕಾರ, ಇವನಿಗೆ ಅಹಂಕಾರ, ಯಾರ ಮಾತನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಇವಂದೇ ದಾರಿ ಅನ್ನೋ ಥರ ನೀವು ಇರ್ತಿರಲ್ಲ. ಹಾಗಾಗಿ ಇವನಿಗೆ ಅಹಂಕಾರ, ದುರಹಂಕಾರ ಅಂತ ಜನ ನಿಮ್ಮನ್ನ ನೋಡಿ ಅನ್ಕೊಳ್ಳೋದು ಸರ್ವೇ ಸಾಮಾನ್ಯ. ಇನ್ನು ಸಿಂಹ ರಾಶಿಯವರು ಗುರಿನ ಇಟ್ಕೊಂಡು ಕೆಲಸನ ಮಾಡ್ತಾರೆ. ಹಾಗಾಗಿ ಕೆಲಸದಲ್ಲಿ ಯಶಸ್ಸು ಅನ್ನೋದು ದೊರೆಯುತ್ತೆ. ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ರೆ ಎಲ್ಲ ಕೆಲಸನೂ ಆಗತ್ತಂತೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರು ತಮ್ಮನ್ನ ತಾವೇ ಗುರು ಅನ್ಕೋತಾರೆ, ಗುರಿನೂ ಇಟ್ಕೋತಾರೆ. ಹಾಗಾಗಿ ಅವ್ರ ಗುರಿ ಇಟ್ಕೊಂಡೇ ಕೆಲಸ ಮಾಡೋದು. ಯಾವ್ದ್ಯಾವ್ದೋ ಕೆಲಸಕ್ಕೆ ಕೈ ಹಾಕ್ಬಿಡಲ್ಲ. ನಾನು ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀನಿ, ನಾನು ಈ ಕೆಲಸ ಮಾಡಲೇಬೇಕು ಅನ್ನೋ ಗುರಿ ಇಟ್ಕೊಂಡು ಅವ್ರ ಕಾರ್ಯನ ಸಾಧಿಸ್ಕೋತಾರೆ. ಅವ್ರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೋತಾರೆ. ಇನ್ನು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸನ ಬಿಡೋದಿಲ್ಲ. ಇವ್ರು ಯಾವುದೇ ಗುರಿ ಇಟ್ಕೊಳ್ಳಿ, ಆ ಕೆಲಸನ ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನೋ ಗುರಿನ ಇಟ್ಕೊಂಡು
ಇವರು ಮಾಡೇ ಮಾಡ್ತಾರೆ. ಅವ್ರ ಗುರಿ ತಲುಪೋವರೆಗೂ ಕೂಡ ಬೇರೆ ಕಡೆ ತಿರುಗೂ ಕೂಡ ನೋಡಲ್ಲ, ಅದೇ ಕೆಲಸನ ಇವರು ಮಾಡ್ತಿರ್ತಾರೆ. ಹಾಗಾಗಿ ಇವ್ರಿಗೆ ಯಶಸ್ಸು ಅನ್ನೋದು, ಲಾಭ ಅನ್ನೋದು ಬೇಗ ಬಂದ್ಬಿಡುತ್ತೆ. ಎಂಥ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ತಾಕತ್ತು ಇವ್ರಿಗೆ ಮಾತ್ರ ಇರುತ್ತೆ. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ನಾನು ಹಿಗ್ಗಲ್ಲ ಕುಗ್ಗಲ್ಲ ಅನ್ನೋ ಥರ ಇವರು ಏನೇ ಬಂದರೂ ಕೂಡ ಇವ್ರ ಹಠನ ಇಟ್ಕೊಂಡು ಇವರು ಅದನ್ನು ಎದುರಿಸ್ತಾರೆ. ಕಷ್ಟ ಸುಖನ ಸಮಾನವಾಗಿ ನೋಡ್ತಾರೆ. ಕಷ್ಟ ಬಂದ ತಕ್ಷಣ ಕುಗ್ಬಿಡೋದು, ಸುಖ ಬಂದ ತಕ್ಷಣ ಹಿಗ್ಬಿಡೋದು, ಆ ಥರ ಮನಸ್ಥಿತಿ ಅನ್ನೋದು ಇವ್ರಿಗೆ ಇರೋದಿಲ್ಲ. ಇವರು ಎರಡನ್ನೂ ಕೂಡ ಸಮಾನವಾಗಿ ನೋಡ್ತಾರೆ. ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇರುತ್ತೆ, ಲೀಡರ್ಶಿಪ್. ಸಿಂಹ ಅಂದರೆ ಲೀಡರ್. ಆ ರೀತಿ ಸಿಂಹ ರಾಶಿಯವರು ಲೀಡರ್ಶಿಪ್ ಗುಣನ ಹುಟ್ಟದಿಂದನೇ ತಗೊಂಬಂದ್ಬಿಟ್ಟಿರ್ತಾರೆ. ಎಲ್ರಿಗಿಂತ ಇವರು ಒಂದು ಕೈ ಜಾಸ್ತಿನೇ ಪಡ್ಕೊಂಡ್ಬಂದಿರ್ತಾರೆ. ಸಿಂಹ ರಾಶಿಯವರಿಗೆ ಅಸಾಧ್ಯವಾದ ಕೆಲಸ ಯಾವುದೂ ಇರೋದಿಲ್ಲ. ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇನ್ನು ಸಿಂಹ ರಾಶಿಯವರು ಯಾರ ಮುಂದೆನೂ ಕೂಡ ತಲೆ ತಗ್ಸಲ್ಲ. ಸಿಂಹ ಯಾವತ್ತಾದರೂ ಯಾರ ಮುಂದೆನಾದರೂ ತಲೆ ತಗ್ಸುತ್ತಾ? ಹಾಗಾಗಿ ಸಿಂಹ ರಾಶಿಯವರು ಯಾರೇ ಏನೇ ಅನ್ನಲಿ, ಅವ್ರದ್ದು ತಪ್ಪಾದರೂ ಇರಲಿ ಸರಿನಾರು ಇರಲಿ, ಅವರು ತಲೆ ಮಾತ್ರ ತಗ್ಸಲ್ಲ. ಆ ರೀತಿ ಮನೋಭಾವದವರು. ಹಾಗೆಯೇ ಈ ರಾಶಿಯವರಿಗೆ ಪ್ರಾಮಾಣಿಕತೆ ಅನ್ನೋದು ಜಾಸ್ತಿ ಇರುತ್ತೆ. ಅವರು ಅಷ್ಟೇ ಕೋಪ ಇದ್ರೂ ಕೂಡ, ಎಷ್ಟೇ ಒಂದು ಧೈರ್ಯ ಇದ್ರೂ ಕೂಡ ಪ್ರಾಮಾಣಿಕತೆ ಅನ್ನೋದು ಕೂಡ ಇವ್ರಿಗೆ ಜಾಸ್ತಿ ಇರುತ್ತೆ. ಬೇರೆಯವ್ರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಸಲ್ಲ. ಇನ್ನು ತಗ್ಗಿಸುವಂತಹ ಕೆಲಸನೂ ಇವ್ರು ಮಾಡಲ್ಲ. ಬೇರೆಯವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ಕೈ ಕೊಟ್ಕೊಂಡು ನಿಂತ್ಕೋಬೇಕು ಅನ್ನೋ ಮನೋಭಾವದವರು ಇವ್ರು ಅಲ್ವೇ ಅಲ್ಲ. ಇನ್ನು ಅಂಥ ಕೆಲಸಕ್ಕೆ ಇವರು ಹೋಗೋದು ಇಲ್ಲ. ಇವ್ರ ಜೀವಮಾನವೆಲ್ಲ ಇದೇ ಥರ ಇರುತ್ತೆ. ಇನ್ನು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆನ ಈ ರಾಶಿಯವರು ಕೊಡ್ತಾರೆ. ಪ್ರಾಣಕ್ಕೆ ಅಂಜಲ್ಲ, ಮಾನಕ್ಕೆ ಅಂಜ್ತಾರೆ. ಇವರು ಹಣಕ್ಕಿಂತ ಗೌರವ, ಇವ್ರಿಗೆ ಗೌರವನೇ ಮುಖ್ಯವಾಗಿರುತ್ತೆ. ಯಾರಾದರೂ ಏನಾದರೂ ಅಂದ್ಬಿಟ್ರೆ ಇವ್ರ ಬಗ್ಗೆ ಇವರು ಸಹಿಸ್ಕೊಳ್ಳೋದಿಲ್ಲ. ಇನ್ನು ಪ್ರಾಣಕ್ಕೆ ಅಂಜಲ್ಲ, ಮಾನಕ್ಕೆ ಜಾಸ್ತಿ ಅಂಜ್ತಾರೆ. ಆ ರೀತಿ ಮನೋಭಾವ ಇರೋರು, ಆ ರೀತಿ ಈ ಸ್ವಭಾವ ಇರೋರು ಸಿಂಹ ರಾಶಿಯವರು. ಆತ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳಲ್ಲ. ಇವ್ರಿಗೇನಾರು ಅವಮಾನ ಆದರೆ ಯಾವತ್ತೂ ಇವರು ಅವ್ರನ್ನ ತಿರ್ಗೂ ನೋಡಲ್ಲ. ಸಿಂಹ ರಾಶಿಯವರಿಗೆ ಜ್ಞಾನ ಅನ್ನೋದು ಜಾಸ್ತಿ ಇರುತ್ತೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ. ಇವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ಆಸೆ ಆಸಕ್ತಿ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ. ಆದರೆ ಮಗುವಿನ ಮನಸ್ಸುಳ್ಳವರು ಅಂತಾನೆ ಹೇಳ್ಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಈ ರಾಶಿಯವರಿಗೆ ದಿಢೀರ್ ಅಂತ ಕೋಪ ಬಂದ್ಬಿಡುತ್ತೆ, ದಿಢೀರ್ ಅಂತ ಸಿಡ್ಕಾಡ್ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವ್ರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ. ನೋಡಿದ್ರಲ್ಲ, ನಿಮಗೂ ಕೂಡ ನಿಜ ಅನ್ಸಿದ್ಯಾ? ಸಿಂಹ ರಾಶಿಯವರು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.